ಹಾಯ್ ಫ್ರೆಂಡ್ಸ್, ಬನ್ನಿ ನೋಡೋಣ. ಸೊ ನಾಳಿನ ದಿನ ಬ್ಯಾಂಕ್ ನಿಫ್ಟಿ ಮತ್ತು ನಿಫ್ಟಿ ಯಾವ ರೀತಿ ಟ್ರೇಡ್ ಮಾಡ್ತಕ್ಕಂಥ ನೋಡ್ಕೊಂಡ್ಬರೋಣ. ಸೊ ಇವತ್ತಿನ ದಿನ ಏನಾಗಿದೆಪ್ಪ ಮಾರ್ಕೆಟಲ್ಲಿ ನಿಮ್ಗೆ ಮೊದಲೇ ಇದೆ. ಸೊ ಯಾವಾಗ ಈ ರೇಂಜ್ ಅನ್ನು ಬ್ರೇಕ್ ಮಾಡುತ್ತಾ ರೇಂಜ್ ಬ್ರೇಕ್ ಮಾಡಿದ ಕೂಡಲೇ ಏನಾಗಿದೆಪ್ಪ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಮೇಲ್ಗಡೆ ಹೋಗತ್ತಂತ ನಿಮಗೆ ಹೇಳಿದೆ. ಹೌದಾ? ಯಾವುದಪ್ಪ ಅಂತಂದ್ರೆ ಈ ಒಂದು ರೌಂಡ್ ಫಿಗರ್, ಎಷ್ಟಪ್ಪ ಅಂತಂದ್ರೆ 52,600 ಎಷ್ಟು ಇದಪ್ಪ ಅಂದ್ರೆ 52,800 ಏನಪ್ಪಾ ಅಂದ್ರೆ ನಿಮ್ಗೆ ಒಂದು ಕನ್ಸಲ್ಟೇಷನ್ ಝೋನ್ ಇದೆ. ಈ ಕನ್ಸಲ್ಟೇಷನ್ ಝೋನ್ ಅಲ್ಲಿ ಏನಂತಪ್ಪ ಅಂದ್ರೆ ಮಾರ್ಕೆಟ್ ಇದನ್ನ ಏನಾದ್ರು ಬ್ರೇಕ್ ಮಾಡ್ಕೊತಪ್ಪ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಕೆಳಗೆ ಬಂದಾಗ ಏನಾಗತ್ತಪ್ಪ ಅಂದ್ರೆ ಈ ಒಂದು 52,800 ಏನಾಗತ್ತಪ್ಪ ಸಪೋರ್ಟ್ ನಿಮಿಷ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಮೇಲ್ಗಡೆ ಹೋಗುತ್ತಂತ ನಿಮ್ಗೆ ನಾನು ಮೊದಲ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೆ. ಓಕೆ, ಸೊ ಇದೇನಾಗಿದಪ್ಪ ಅಂದ್ರೆ ಇಲ್ಲಿ ಈ ಒಂದೇನು ಕ್ಯಾಂಡಲ್ ಇದೆಯಲ್ಲ, ಓಕೆ, ಈ ಒಂದು ಕ್ಯಾಂಡಲ್ ಏನಿದೆಲ್ಲ ನಿನ್ನೆ ಕ್ಯಾಂಡಲ್ ಅದೇನಪ್ಪ ಎಕ್ಸಾಕ್ಟ್ ಆಗಿರ್ತಕ್ಕಂಥ ಏನ್ ರೇಂಜ್ ಇತ್ತಲ್ಲ, ಈ ರೇಂಜ್ ಏನ್ ಮಾಡ್ಕೊಂಡ್ಬಂದಿದಪ್ಪ ಅಂದ್ರೆ ಮಾರ್ಕೆಟ್ ಬ್ರೇಕ್ ಮಾಡಿದಿಲ್ಲ. ಹೌದಾ? ಸೊ ಮಾರ್ಕೆಟ್ ಬ್ರೇಕ್ ಮಾಡ್ಕೊಂಡ್ ಕೇಸಿಂದ ಕಂಟಿನ್ಯೂಸ್ ಆಗಿರ್ತಕ್ಕಂಥ ಒಂದು ಫಾಲೋ ಥ್ರೂ ಕ್ಯಾಂಡಲ್ ಅನ್ನ ಕೊಟ್ಟಿದೆ. ಓಕೆ, ನಾನು ನಿಮ್ಗೆ ನಿನ್ನೆ ಏನ್ ಹೇಳಿದಪ್ಪ ಅಂದ್ರೆ ಯಾವ ರೀತಿ ನಾವು ಟ್ರೇಡ್ ಮಾಡ್ಬೇಕಂತ ಹೇಳಿದ್ದೆ. ಸೊ ಏನ್ ಹೇಳಿದಪ್ಪ ಮಾರ್ಕೆಟ್ ಏನಾದ್ರು ಮೇಲ್ಗಡೆ ಓಪನ್ ಆದ್ರೆ ನಿಮ್ಗೆ ಹೇಳಿದಪ್ಪ ಅಂದ್ರೆ ಎಲ್ಲಿವರೆಗೂ ಒಂದು ಇದು ಸಪೋರ್ಟ್ ಅಂತ ತಗೋತಂತ ನಿಮ್ಗೆ ಹೇಳಿದಪ್ಪ ಇಲ್ಲಿವರೆಗೂ ಅಂತ ಹೇಳಿದೆ. 52,800 ಸಪೋರ್ಟ್ ತಗೋತಂತ. ಯಾಕಪ್ಪ ಅಂದ್ರೆ 52,800 ಒಂದು ಮೇನ್ ಆಗಿರ್ತಕ್ಕಂಥ ಒಂದು ಸಪೋರ್ಟ್ ಇತ್ತು. ಓಕೆ, ರೆಸಿಸ್ಟೆನ್ಸ್ ಇರ್ತಕ್ಕಂಥದ್ದು ಏನಾಗಿತ್ತಪ್ಪ ಅಂದ್ರೆ ಸಪೋರ್ಟ್ ಆಗಿ ಕ್ರಿಯೇಟ್ ಆಗಿರೋದ್ರಿಂದ ಏನಾಗಿತ್ತಪ್ಪ ಅಂದ್ರೆ ಹೆವಿ ಆಗಿರ್ತಕ್ಕಂಥ ಒಂದು ಸಪೋರ್ಟ್ ಆಗಿತ್ತು. ಸೊ ಫಸ್ಟ್ ಈಗ ಮೇಲ್ಗಡೆ ಏನಿತ್ತು ಮಾರ್ಕೆಟ್ ಮೇಲ್ಗಡೆ ಓಪನ್ ಆಗಿ ಕೆಳಗಡೆ ಬಂದ್ ಕಿಸಿದ. ಯಾಕಂದ್ರೆ ಇಲ್ಲಿಂದ ನಮ್ಗೆ ಏನಿದೆ ಫಸ್ಟ್ ಟೈಮ್ ಅಕಸ್ಮಾತ್ ಮೇಲ್ಗಡೆ ಓಪನ್ ಅಂತ ಮಾರ್ಕೆಟ್ ಮೇಲ್ಗಡೆ ಹೋಗ್ಲಿಕ್ಕೆ ಕೆಳಗಡೆ ಬರುತ್ತೆ ಅಂತ ಹೇಳಿದೆ ಕನ್ಸಲ್ಟೇಷನ್. ಯಾಕಪ್ಪ ಅಂದ್ರೆ ಮಾರ್ಕೆಟ್ ಆಲ್ರೆಡಿ ಎಷ್ಟಾಗಿತ್ತಪ್ಪ ಅಂದ್ರೆ 3,000 ಪಾಯಿಂಟ್ ರನ್ನಿಂಗ್ ಆಗಿತ್ತು. ಅದ್ರ ಪ್ರಾಫಿಟ್ ಬುಕ್ ಮಾಡ್ಬೇಕಲ್ಲ. ಹೌದಾ? ಸೊ ಪ್ರಾಫಿಟ್ ಬುಕ್ ಮಾಡಿದ ಕೂಡಲೇ ಮತ್ತೆ ಏನಾಗಿತ್ತಪ್ಪ ಸ್ವಲ್ಪ ಕನ್ಸಲ್ಟೇಷನ್ ಮಾಡ್ಕೊಂಡು ಮತ್ತೆ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಮೇಲ್ಗಡೆ ಹೋಗಿದೆ. ಎಲ್ಲಿದಪ್ಪ ಅಂದ್ರೆ 52,800 53,900 ಕೂಡ ಏನಾಗಿತ್ತು ಅಂದ್ರೆ ಮಾರ್ಕೆಟ್ ಹೋಗಿದೆ. ಸೊ ಸರಿ ಸುಮಾರು ಇಟ್ಟಾಗಿದ್ದಪ್ಪ ಮಾರ್ಕೆಟ್ ಒಂದು 900 ಪಾಯಿಂಟ್ ಇವತ್ತಿನ ದಿನ ರೇಂಜ್ ನಲ್ಲಿ ನಾವು ಮಾರ್ಕೆಟ್ ಟ್ರೇಡ್ ಮಾಡೋದು. ಸ್ವಲ್ಪ ನೋಡ್ಕೊಂಡ್ರೆ ನಾವು ಎಷ್ಟು ಪಾಯಿಂಟ್ ಅಂದ್ರೆ ಸುಮಾರು 1,000 ಪಾಯಿಂಟ್. ಓಕೆ, ಸೊ 1,000 ಪಾಯಿಂಟ್ ರನ್ನಿಂಗ್ ಆಗಿರೋದ್ರಿಂದ ಇಲ್ಲಿ ಏನಾಗಿತ್ತು ಅಂದ್ರೆ ಹೆವಿ ಆಗಿರ್ತಕ್ಕಂಥ ಒಂದು ಕ್ಯಾಂಡಲ್ ರೆಡಿ ಇದೆ. ಸೊ ಅದು ಯಾವ ಕ್ಯಾಂಡಲ್ ಅಪ್ಪ ಅಂದ್ರೆ ಅದು ಡೋಜಿ ಕ್ಯಾಂಡಲ್. ಸೊ ಡೋಜಿ ಕ್ಯಾಂಡಲ್ ಅದರ ಅರ್ಥ ಏನಪ್ಪಾ ಅಂತಂದ್ರೆ ಇನ್ ಡಿಸಿಷನ್ ಅಂತ ನಮ್ಗೆ ಮೊದಲೇ ಹೇಳಿದೆ. ಓಕೆ, ಸೊ ಇನ್ ಡಿಸಿಷನ್ ಕ್ಯಾಂಡಲ್ ಯಾವ ರೀತಿ ಆಗಿದೆ, ಎಲ್ಲಿ ಇದೆಪ್ಪ ಮೇನ್ ಇಂಪಾರ್ಟೆಂಟ್ ಇದು ಸಪೋರ್ಟ್ ದಲ್ಲಿ ಆಗಿದೆ. ಓಕೆ, ರೆಸಿಸ್ಟೆನ್ಸ್ ಇರ್ತಕ್ಕಂಥ ಬ್ರೇಕ್ ಮಾಡ್ಕೊಂಡು ಸಪೋರ್ಟ್ ಪ್ಲೇಸ್ ದಲ್ಲಿ ಆಗಿರೋದ್ರಿಂದ ಎಲ್ಲಿವರೆಗೂ ಈ ಒಂದು ಹೈ ಏನಿದೆ ಈ ಕ್ಯಾಂಡಲ್, ಈ ಹೈ ಅನ್ನ ಬ್ರೇಕ್ ಮಾಡೋವರೆಗೂ ಮಾರ್ಕೆಟ್ ಮೇಲ್ಗಡೆ ಹೋಗಂಗಿಲ್ಲ. ಆಮೇಲೆ ಇಲ್ಲಿ ಈ ಒಂದು ಕೆಳಗಡೆ 52,800 ಈ ಒಂದು ಪಾಯಿಂಟ್ ಬ್ರೇಕ್ ಮಾಡೋವರೆಗೂ ಕೂಡ ಮಾರ್ಕೆಟ್ ಕೆಳಗಡೆ ಬರಂಗಿಲ್ಲ. ಇದು ಬ್ರೇಕ್ ಮಾಡೋವರೆಗೂ ಕೂಡ 53,900 ಬ್ರೇಕ್ ಮಾಡೋವರೆಗೂ ಕೂಡ ಮಾರ್ಕೆಟ್ ಮೇಲ್ಗಡೆ ಹೋಗಂಗಿಲ್ಲ. ಓಕೆ, ಸೊ ಈ ಒಂದು ರೇಂಜ್ ದಲ್ಲಿ ಮಾರ್ಕೆಟ್ ಎಷ್ಟು ದಿನ ಟ್ರೇಡ್ ಮಾಡತ್ತ ಅಂತಕ್ಕಂಥ ನಾವು ನೋಡ್ಕೊಂತ ಹೋಗ್ಬೇಕು. ಯಾಕಪ್ಪ ಅಂದ್ರೆ ನಾನು ನಿನ್ನೆ ಹೇಳಿದೆ ಇಲ್ಲಿವೂ ಕೂಡ ಒಂದು ಏನಪ್ಪ ಒಂದು ಬೇರೆ ಶಾರ್ಟ್ ಬ್ಲಾಕ್ ಅಂತ ಹೇಳಿದೆ. ಸೊ ಈ ಬೇರೆ ಶಾರ್ಟ್ ಬ್ಲಾಕ್ ಹತ್ರ ಸ್ವಲ್ಪ ಹೋಗಿ ಮಾರ್ಕೆಟ್ ಏನಪ್ಪ ಸ್ವಲ್ಪ ಇಲ್ಲಿ ರಿಜೆಕ್ಟ್ ತಗೊಂಡಿದೆ. ಓಕೆ, ಈ ಮಾರ್ಕೆಟ್ ರಿಜೆಕ್ಟ್ ತಗೊಂಡಿದೆ ಏನಂತಪ್ಪ ಅಂದ್ರೆ ಎಲ್ಲಿವರೆಗೂ ಈ ಒಂದು ಬೇರೆ ಶಾರ್ಟ್ ಬ್ಲಾಕ್ ಬ್ರೇಕ್ ಆಗ 54,122. ಓಕೆ, 54,122 ಎಲ್ಲಿವರೆಗೂ ಬ್ರೇಕ್ ಮಾಡಿಲ್ಲ ಅಲ್ಲಿವರೆಗೂ ಮಾರ್ಕೆಟ್ ನೀವು ಹಾಯನ್ನ ಕ್ರಿಯೇಟ್ ಮಾಡಿಲ್ಲ. ಸೊ ನೀವು ಹಾಯನ್ನ ಕ್ರಿಯೇಟ್ ಮಾಡೋದು ತುಂಬಾ ಸಿಂಪಲ್ ಇದೆ. 54,400 ಬ್ರೇಕ್ ಮಾಡ್ಕೊಂಡ್ರೆ ನೀವು ಹಾಯನ್ನ ಕ್ರಿಯೇಟ್ ಮಾಡ್ತಕ್ಕಂಥ ಚಾನ್ಸಸ್ ಇದೆ. ಸೊ ನಾಳೆ ದಿನ ಏನ್ ಮಾಡ್ಬೋದಪ್ಪ ಅಂದ್ರೆ ಎಲ್ಲಿ ಮಾರ್ಕೆಟ್ ಓಪನ್ ಆಗುತ್ತೆ ಅಂತಕ್ಕಂಥದ್ದು ತುಂಬಾನೇ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಏನಾಗಿದಪ್ಪ ಅಂದ್ರೆ ಇದು ಫಸ್ಟ್ ಏನಿದಪ್ಪ ಅಂದ್ರೆ ಒಂದು ರೆಸಿಸ್ಟೆನ್ಸ್ ಆಗಿ ಕ್ರಿಯೇಟ್ ಮಾಡುತ್ತೆ. ಮತ್ತೆ ಈ ಒಂದು ಕ್ಲೋಸಿಂಗ್ ಪಾಯಿಂಟ್ ಇದೆಲ್ಲ 53,600. ಓಕೆ, 53,600 ಏನಿದಿಲ್ಲ ಇದು ಒಂದು ಏನಾಗುತ್ತಪ್ಪ ಅನ್ನೋದು ಸಪೋರ್ಟ್ ಆಗಿ ಕ್ರಿಯೇಟ್ ಮಾಡುತ್ತಾ ಮೇಲ್ಗಡೆ ಇರ್ತಕ್ಕಂಥದ್ದು ಒಂದು ರೆಸಿಸ್ಟೆನ್ಸ್ ಆಗಿ ಕ್ರಿಯೇಟ್ ಮಾಡೋದ್ರಿಂದ ಮಾರ್ಕೆಟ್ ಈ ರೀತಿ ಏನಾದ್ರು ಕನ್ಸಲ್ಟೇಷನ್ ಆಗಿ ಇಲ್ಲಿ ಏನಾದ್ರು ಓಪನ್ ಆದ್ರೆ ಫಸ್ಟ್ ಗೆ ಕೆಳಗಡೆ ಬಂದು 53,600 ಏನಾಗುತ್ತಪ್ಪ ಸಪೋರ್ಟ್ ತಗೊಂಡು ಮತ್ತೆ ಸ್ವಲ್ಪ ಕನ್ಸಲ್ಟೇಷನ್ ಆಗಿ ಈ ರೀತಿ ಏನಾದ್ರು ಈ ಒಂದು ಹೈ ಅನ್ನ ಬ್ರೇಕ್ ಮಾಡ್ಕೊಂಡ್ರೆ 54,200 ಬ್ರೇಕ್ ಮಾಡ್ಕೊಂಡ್ರೆ ಏನಾಗುತ್ತಪ್ಪ ನಮ್ಗೆ ನೆಕ್ಸ್ಟ್ ರೆಸಿಸ್ಟೆನ್ಸ್ ಎಲ್ಲಿವರೆಗೂ ಹೋಗ್ಬೋದಪ್ಪ ಅಂದ್ರೆ ನಮ್ಗೆ 54,100 ಹೋಗ್ಬೋದು. ಆಮೇಲೆ ಡೈರೆಕ್ಟ್ ಇಲ್ಲಿ ತನಕ ಹೋಗ್ತಪ್ಪ ಅಂದ್ರೆ 54,400 ಕೂಡ ಮಾರ್ಕೆಟ್ ನೀವು ಹೈ ಅನ್ನ ಟಚ್ ಮಾಡ್ತಕ್ಕಂಥ ಚಾನ್ಸಸ್ ತುಂಬಾನೇ ಇರುತ್ತೆ. ಓಕೆ, ತುಂಬಾನೇ ಇರುತ್ತೆ. ಸೊ ಈಗ ಏನ್ ಮಾಡ್ಬೇಕು ಮಾರ ನಾಳೆ ದಿನ ಚೆನ್ನಾಗಿ ನೋಡ್ಕೊಂಡ್ ಮಾಡ್ರಿ. ಯಾಕಂದ್ರೆ ನಾವು ಒಂದು 50 ಮಿನಿಟ್ಸ್ ಟೈಮ್ ಅಂದ್ರೆ ನಾವು ನೋಡ್ಕೊಂಡ್ಬಂದ್ರಿ ಯಾವ ರೀತಿ ಟ್ರೇಡ್ ಮಾಡ್ಬೇಕು ಅಂತ ನಾವು ನೋಡ್ರಿ. ಇವತ್ತಿನ ದಿನ ಯಾವ ರೀತಿ ಟ್ರೇಡ್ ಮಾಡಿದಪ್ಪ ಅಂದ್ರೆ ಮಾರ್ಕೆಟ್ ಇಲ್ಲಿ ಓಪನ್ ಆಗಿತ್ತು. ಹೌದಾ? ಸೊ ಇಲ್ಲಿ ಓಪನ್ ಆಗಿತ್ತು. ನಾನು ನಿನ್ನೆ ಹೇಳಿದಪ್ಪ ಅಂದ್ರೆ 52,800 ಏನಾಗುತ್ತಪ್ಪ ಅನ್ನೋ ಒಂದು ಸಪೋರ್ಟ್ ಆಗಿದೆ. ಈ ಸಪೋರ್ಟ್ ಅನ್ನ ಏನ್ ಮಾಡ್ಬೋದಪ್ಪ ಮಾರ್ಕೆಟ್ ಬ್ರೇಕ್ ಮಾಡಿದ್ರೆ ಮಾತ್ರ ಮಾರ್ಕೆಟ್ ಕೆಳಗಡೆ ಹೋಗುತ್ತೆ ಅಂತ ನಿಮ್ಗೆ ಹೇಳಿದೆ. ಓಕೆ, ಹೌದಾ? ಸೊ ಮಾರ್ಕೆಟ್ ಹೆಂಗಪ್ಪ ಮೇಲ್ಗಡೆ ಓಪನ್ ಆಯ್ತು. ಓಕೆ, ನಾ ಹೇಳಿದಂಗೆ ಕನ್ಸಲ್ಟೇಷನ್ ಆಯ್ತು, ಮಾರ್ಕೆಟ್ ಕೆಳಗಡೆ ಬಂತು. ಮತ್ತೆ ಈ ಒಂದು ಸಪೋರ್ಟ್ ಇದೆಯಲ್ಲ ಫಸ್ಟ್ ಸಪೋರ್ಟ್ ಇದಕ್ಕೆ ಏನಾಯ್ತಪ್ಪ 52,900 ಸಪೋರ್ಟ್ ತಗೋದ್ರಿಂದ ತೆಗೆದಾಗಿರ್ತಕ್ಕಂಥ ಕನ್ಸಲ್ಟೇಷನ್ ಮಾಡಿ ಮಾರ್ಕೆಟ್ ಸಡನ್ ಆಗಿ ಮೇಲ್ಗಡೆ ಹೋಗಿ ಒಂದು ಕ್ಯಾಂಡಲ್ದಲ್ಲಿ ಈ ಒಂದೇನು ಹೈ ಏನು ಬ್ರೇಕ್ ಮಾಡ್ತಲ್ಲ ಈ ಹೈ ಬ್ರೇಕ್ ಮಾಡಿದ ಕೂಡಲೇ ಏನಂತಪ್ಪ ಮಾರ್ಕೆಟ್ ಮತ್ತೆ ಸ್ವಲ್ಪ ಕನ್ಸಲ್ಟೇಷನ್ ಆಗಿ ಮತ್ತೆ ಮೇಲ್ಗಡೆ ಹೋಗೈತಿ. ಮತ್ತೆ ಅಲ್ಲಿ 53,900 ರೀಚ್ ಮಾಡಕ್ ಟ್ರೈ ಮಾಡಿ ಇಲ್ಲಿ ಇರ್ತಕ್ಕಂಥದ್ದು ಒಂದು ಏನು ನಾನು ನಿಮ್ಗೆ ಹೇಳಿಲ್ಲ 1 ಡೇ ಟೈಮ್ ಫ್ರೇಮ್ ದಲ್ಲಿ ಅಲ್ಲಿ ಬೇರೆ ಶಾರ್ಟ್ ಬ್ಲಾಕ್ ಇತ್ತು ಮತ್ತು
ರೆಸಿಸ್ಟೆನ್ಸ್ ಏರಿಯಾ ಇರೋದ್ರಿಂದ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಕೆಳಗಡೆ ಬಂದಿದೆ. ಒಂದೇದಪ್ಪ ಅಂದ್ರೆ ಕಂಟ್ರೋಲ್ಸ್ ಕೆಳಗಡೆ ಬರ್ಲಕ್ಕೆ ಕಾರಣ ಏನಪ್ಪಾ ಅಂದ್ರೆ ಇಲ್ಲಿ ರೆಸಿಸ್ಟೆನ್ಸ್ ಏರಿಯಾ ಇದೆ. ಆಮೇಲೆ ಇಲ್ಲಿಂದ ಮಾರ್ಕೆಟ್ ಇಲ್ಲಿಂದ ಇಲ್ಲಿವರೆಗೆ ಎಷ್ಟು ಪಾಯಿಂಟ್ 1,000 ಪಾಯಿಂಟ್ ಹೋಗಿದೆ ಹೌದಾ. ಸೊ 1,000 ಪಾಯಿಂಟ್ ಹೋಗಿದಪ್ಪ ಅಂದ್ರೆ ಮಾರ್ಕೆಟ್ ಏನಪ್ಪ ಆಟೋಮೆಟಿಕ್ ಆಗಿ ಒಂದು ಪ್ರಾಫಿಟ್ ಬುಕಿಂಗ್ ಬರ್ತಕ್ಕಂಥ ಚಾನ್ಸಸ್ ಇರೋದ್ರಿಂದ ಮಾರ್ಕೆಟ್ ಇಲ್ಲಿ ಕೈ ಹೊಡೆದಿದೆ. ಸೊ ನಾಳೆಯಿಂದ ನಾವು ಏನ್ ಮಾಡ್ಬೋದಪ್ಪ ಅಂದ್ರೆ ಇಲ್ಲಿ ಏನಾಗಿದೆಪ್ಪ ಅಂದ್ರೆ ಈ ಒಂದು ಏರಿಯಾ ಓಕೆ, ಈ ಒಂದು ಏನು ಏರಿಯಾ ಇದೆಯಲ್ಲ ಈ ಒಂದು ಹೆವಿ ಆಗಿರ್ತಕ್ಕಂಥ 52,800 ಒಂದು ಹೆವಿ ಆಗಿರ್ತಕ್ಕಂಥ ಒಂದು ಸಪೋರ್ಟ್ ಕ್ರಿಯೇಟ್ ಆಗಿದೆ. ಆಮೇಲೆ ಮೇಲ್ಗಡೆ ಇರ್ತಕ್ಕಂಥದ್ದು 54,000 ಅಥವಾ 53,900 ಓಕೆ, ಒಂದು ರೌಂಡ್ ಫಿಗರ್ 53,900 ಮತ್ತೆ 52,800 ಇದು ಏನಾಗಿತ್ತಪ್ಪ ಅಂದ್ರೆ ಒಂದು ಹೆವಿ ಆಗಿರ್ತಕ್ಕಂಥ ಸಪೋರ್ಟ್, ಮೇಲ್ಗಡೆ ಇರ್ತಕ್ಕಂಥದ್ದು ಹೆವಿ ಆಗಿರ್ತಕ್ಕಂಥ ಒಂದು ರೆಸಿಸ್ಟೆನ್ಸ್ ಇದೆ. ಓಕೆ, ಮಾರ್ಕೆಟ್ ಏನಾದ್ರು ನಾಳೆ ಏನಾದ್ರು ಈ ಒಂದು ಏರಿಯಾದಲ್ಲಿ ಮಾರ್ಕೆಟ್ ಓಪನ್ ಆದ್ರೆ ಫಸ್ಟಿಗೆ ಸಡನ್ ಆಗಿ ಮೇಲ್ಗಡೆ ಹೋಯ್ತಪ್ಪ ಅಂತಂದ್ರೆ ಡೈರೆಕ್ಟ್ ಕಾಲ್ ತೊಗೊಳಕ್ ಹೋಗ್ಬೇಕಂದ್ರೆ ಮೇಲ್ಗಡೆ ಹೋಗಿರ್ತಕ್ಕಂಥದ್ದು ಮಂದ್ ಏನ್ ಮಾಡ್ರಪ್ಪ ನೆಕ್ಸ್ಟ್ ಕ್ಯಾಂಡಲ್ ಒಂದ್ 2-3 ಕ್ಯಾಂಡಲ್ ಇಲ್ಲಿ ಫಸ್ಟ್ ಏನಾದ್ರು ಮತ್ತೆ ಕಾಲ್ ತೋರಿ, ಇಲ್ಲಪ್ಪ ಕಾಲ್ ತೊಗೊಳಕ್ ಹೋಗ್ಬೇಕಪ್ಪ ಮೇಲ್ಗಡೆ ಹೋಗಿದ್ದು ಸೆಕೆಂಡ್ ಕ್ಯಾಂಡಲ್ ರೇಟ್ ಬಂತಪ್ಪ ಅಂದ್ರೆ ಮಾರ್ಕೆಟ್ ಸಡನ್ ಆಗಿ ಎಲ್ಲಿವರೆಗೂ ಬರತಕ್ಕಂಥ ಚಾನ್ಸಸ್ ಇದೆಪ್ಪ ಇಲ್ಲಿವರೆಗೂ ಬರ್ತಕ್ಕಂಥ ಚಾನ್ಸಸ್ ಇದೆ. 53,400 ವರ್ಗೇನು ಅಥವಾ 53,350 ಕೂಡ ಮಾರ್ಕೆಟ್ ಮತ್ತೆ ಇಲ್ಲಿ ಕೆಳಗಡೆ ಬಂದ ತಕ್ಷಣ ಮತ್ತೆ ಇಲ್ಲಿ ಸ್ವಲ್ಪ ಸಸ್ಟೈನ್ ಆಗಿ ಇಲ್ಲಿ ಒಂದು ಸಪೋರ್ಟ್ ತಗೊಂಡ ಮತ್ತೆ ಮೇಲ್ಗಡೆ ಈ ರೀತಿ ಒಂದು ಪ್ರೈಸೇಷನ್ ಮಾಡ್ಕೊಂಡು ಮೇಲ್ಗಡೆ ಹೋಗ್ಬೋದು ಅಥವಾ ಡೈರೆಕ್ಟ್ ಆಗಿ ಮಾರ್ಕೆಟ್ ಈ ರೀತಿ ಬ್ರೇಕ್ ಮಾಡ್ಕೊಂಡು ಹೋಗ್ತಕ್ಕಂಥ ಚಾನ್ಸಸ್ ಇದೆ. ಓಕೆ, ಒಂದ್ ವೇಳೆ ಮಾರ್ಕೆಟ್ ಇಲ್ಲೇ ಏನಾದ್ರು ಓಪನ್ ಆದ್ರೆ ಇಲ್ಲಿ ಸ್ವಲ್ಪ ಕನ್ಸಲ್ಟೇಷನ್ ಆಗುತ್ತೆ ವೇಟ್ ಮಾಡಿ, ವೇಟ್ ಮಾಡಿದ್ರೆ ಮಾತ್ರ ಅವಾಗ ಏನಾದ್ರು ಈ ಹೈ ಅನ್ನ ಬ್ರೇಕ್ ಮಾಡಿದ್ರೆ ಅವಾಗ ಮಾತ್ರ ಇದನ್ನ ಮಾರ್ಕೆಟ್ ಅನ್ನ ಸ್ವಲ್ಪ ನೀವು ಕಾಲ್ ಸೈಡ್ ಅನ್ನ ತಗೋಬಹುದು. ಓಕೆ, ಯಾಕಂದ್ರೆ ಈಗ ಆಲ್ರೆಡಿ ಈಗ 4,000 ಪಾಯಿಂಟ್ ಮೇಲ್ಗಡೆ ಬಂದಿದೆ ಮಾರ್ಕೆಟ್, 4,000 ಮಾರ್ಕೆಟ್ ಮೇಲ್ಗಡೆ ಬಂದಿದೆ. ಒಂದ್ ವೇಳೆ ಈ ಒಂದು ಏರಿಯಾದಲ್ಲಿ ಏನಾದ್ರು ಬ್ರೇಕ್ ಮಾಡ್ಕೊಂಡ್ರೆ ಓಪನ್ ಆದ್ರೆ ಇಲ್ಲಿ ಕ್ಲೋಸ್ ಆಗಿದೆನಾ, ಸೊ ಈ ಒಂದು ಏರಿಯಾದಲ್ಲಿ ಏನಾದ್ರು ಓಪನ್ ಆದ್ರೆ ಡೈರೆಕ್ಟ್ ಮಾರ್ಕೆಟ್ ಏನಪ್ಪ ಅಂದ್ರೆ ಸಡನ್ ಆಗಿ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ. ಯಾಕಪ್ಪ ಅಂದ್ರೆ ಪ್ರಾಫಿಟ್ ಬುಕಿಂಗ್ ಆಗುತ್ತೆ. ಪ್ರಾಫಿಟ್ ಬುಕ್ ಆಗಿತ್ತ ಒಂದೇ ರೀಸನ್, ಎರಡನೇ ರೀಸನ್ ಹೆವಿ ಆಗಿರ್ತಕ್ಕಂಥ ಸಪೋರ್ಟ್ ಇರೋದ್ರಿಂದ ಇಲ್ಲಿ ಡಿಸ್ಕೌಂಟ್ ಪ್ರೈಸ್ ದಲ್ಲಿ ಪ್ರೀಮಿಯಂ ಸಿಗೋದ್ರಿಂದ ಮಾರ್ಕೆಟ್ ಏನಾಗುತ್ತಪ್ಪ ಸಡನ್ ಆಗಿ ಇಲ್ಲಿ ಬಯಸ್ ಬಂದ್ಬಿಡ್ತಾರೆ. ಓಕೆ, ಸೊ ಇಲ್ಲಿ ಏನಾದ್ರು ಇಲ್ಲಿ ಓಪನ್ ಆಗುತ್ತೆ ಮೇಲ್ಗಡೆ ಹೋಗಿ ಈ ಒಂದು ಏರಿಯಾ ಇದೆಯಲ್ಲ ಇದು ರೆಸಿಸ್ಟೆನ್ಸ್ ಆಗಿ ಕ್ರಿಯೇಟ್ ಮಾಡ್ಕೊಂಡು ಮತ್ತೆ ಸ್ವಲ್ಪ ಇಲ್ಲಿ ಕನ್ಸಿಡರೇಷನ್ ಮಾಡ್ಕೊಂಡು ಈ ರೀತಿ ಮಾರ್ಕೆಟ್ ಕೆಳಗಡೆ ಬಂದು ಈ ಒಂದು ಏರಿಯಾದನ್ನ ಬ್ರೇಕ್ ಮಾಡ್ಕೊಂಡ್ರೆ ಮಾತ್ರ ಕೆಳಗಡೆ ಬರುತ್ತೆ, ಅಲ್ಲಿವರೆಗೂ ಮಾರ್ಕೆಟ್ ಕೆಳಗಡೆ ಬರೋದಿಲ್ಲ. ಒಂದು ಈ ಒಂದು ಏರಿಯಾದಲ್ಲಿ ಏನಾದ್ರು ಓಪನ್ ಆದ್ರೆ ಈ ಒಂದು ಏರಿಯಾದಲ್ಲಿ ಮಾರ್ಕೆಟ್ ಓಪನ್ ಆದ್ರೆ ಸಡನ್ ಆಗಿ ಏನಾಗುತ್ತಪ್ಪ ಮತ್ತೆ ಸ್ವಲ್ಪ ಕೆಳಗಡೆ ಬಂದು ಮೇಲ್ಗಡೆ ಹೋಗಿ ಮತ್ತೆ ಸ್ವಲ್ಪ ಕನ್ಸಲ್ಟೇಷನ್ ಆಗಿ ಈ ರೀತಿ ಒಂದು ಪ್ರೈಸೇಷನ್ ಮಾಡ್ಕೊಂಡು ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ಕೂಡ ಮಾರ್ಕೆಟ್ ಅಲ್ಲಿ ಇರುತ್ತೆ. ಓಕೆ, ಆಮೇಲೆ ಇಲ್ಲಿ ಒಂದು ಏನಾಗಿರಪ್ಪ ಅಂದ್ರೆ ಚಿಕ್ಕದಾಗಿರ್ತಕ್ಕಂಥ ಒಂದು ನಾವು ಟ್ರೆಂಡ್ ಲೈನ್ ಅನ್ನು ಮಾಡ್ಕೊಂಡ್ರೆ ಟ್ರೆಂಡ್ ಲೈನ್ ಅನ್ನು ಕೂಡ ನಾವು ಮಾಡ್ಕೊಂಡ್ರೆ ಇಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಮಾರ್ಕೆಟ್ ಟ್ರೆಂಡ್ ಲೈನ್ ಅನ್ನ ಸಪೋರ್ಟ್ ತೊಗೊಂಡು ಮಾರ್ಕೆಟ್ ಹೋಗ್ತಕ್ಕಂಥ ಚಾನ್ಸಸ್ ಕೂಡ ತುಂಬಾನೇ ಇರುತ್ತೆ. ಓಕೆ, ಯಾಕಪ್ಪ ಅಂದ್ರೆ ನೋಡ್ರಿ ಇಲ್ಲಿ ಕೆಳಗೆ ಬಂದು ಸಪೋರ್ಟ್ ತಗೊಂಡಿದೆ, ಇಲ್ಲಿ ಬಂದು ಸಪೋರ್ಟ್ ತಗೊಂಡಿದೆ, ಇಲ್ಲಿ ಬಂದು ಸಪೋರ್ಟ್ ತಗೊಂಡಿದೆ, ಇಲ್ಲಿ ಬಂದು ಸಪೋರ್ಟ್ ತಗೊಂಡಿದೆ, ಮತ್ತೆ ಇಲ್ಲಿ ಬಂದು ಸಪೋರ್ಟ್ ತಗೊಂಡಿದೆ. ಈ ಒಂದು ನೆಕ್ಸ್ಟ್ ಟೈಮ್ ಇಲ್ಲಿ ಮಾರ್ಕೆಟ್ ಹೋಗ್ತಪ್ಪ ಸಡನ್ ಆಗಿ ತುಂಬಾನೇ ಹೈ ಆಗ್ತಕ್ಕಂಥ ಹೈ ಬ್ರೇಕ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾನೇ ಇದೆ. ಯಾಕಪ್ಪ ಅಂದ್ರೆ ಈ ಒಂದು ಸ್ವಿಂಗ್ಸ್ ಏನಪ್ಪ ಅಂದ್ರೆ ತುಂಬಾ ಚಿಕ್ಕದಾಗಿದ್ದಾವೆ. ಓಕೆ, ಈ ಸ್ವಿಂಗ್ಸ್ ತುಂಬಾ ದೊಡ್ಡದು, ಇದಕ್ಕಿಂತನೂ ಈ ಸ್ವಿಂಗ್ ತುಂಬಾ ದೊಡ್ಡದಾಗಿರೋದ್ರಿಂದ ಮಾರ್ಕೆಟ್ ಏನಾದ್ರು ಈ ಒಂದು ಏರಿಯಾದಲ್ಲಿ ಬ್ರೇಕ್ ಓಪನ್ ಆದ್ರೆ ಮಾರ್ಕೆಟ್ ಸ್ವಲ್ಪ ನಿಂತ್ಕೊಂಡು ಈ ಕನ್ಸಲ್ಟೇಷನ್ ಆಗಿ ಅಥವಾ ಈ ಒಂದು ಟ್ರೆಂಡ್ ಲೈನ್ ಅನ್ನ ಕನ್ಸಲ್ಟೇಷನ್ ಮಾಡ್ಕೊಂಡು ಸಪೋರ್ಟ್ ತಗೊಂಡು ಮೇಲ್ಗಡೆ ಹೋಯ್ತಪ್ಪ ಅಂದ್ರೆ ಆಲ್ ಟೈಮ್ ಹೈ ಬ್ರೇಕ್ ಮಾಡ್ತಕ್ಕಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ನಾಳೆ ಸ್ವಲ್ಪ ನೋಡ್ಕೊಂಡು ಟ್ರೈ ಮಾಡಿ. ಸೊ ಅದೇ ರೀತಿಯಾಗಿ ನಿಫ್ಟಿನ ನಾವು ನೋಡ್ಕೊಂಡ್ಬಂದ್ರೆ ನಿಫ್ಟಿನ ನೋಡ್ರಿ, ನಿಫ್ಟಿ ತುಂಬಾ ಚೆನ್ನಾಗಿ ಟ್ರೈ ಮಾಡಿರೋದು. ಓಕೆ, ರೋಲ್ ಕೋಸ್ಟರ್ ತರ ಮೇಲ್ಗಡೆ ಬಂದಿದೆ ಆಮೇಲೆ ಕೆಳಗಡೆ ಹೋಗಿದೆ. ಸೊ ನಾನು ನಿಮ್ಗೆ ಏನಪ್ಪ ಅಂದ್ರೆ ಒಂದು ಡೋಜಿ ಕ್ಯಾಂಡಲ್ ಆಗಿರೋದ್ರಿಂದ ಡೋಜಿ ಕ್ಯಾಂಡಲ್ ಮೇಲ್ಗಡೆ ಎಲ್ಲಿವರೆಗೂ ಮಾರ್ಕೆಟ್ ಸಸ್ಟೈನ್ ಆಗಲ್ಲ ಅಲ್ಲಿವರೆಗೂ ಮಾರ್ಕೆಟ್ ಮೇಲ್ಗಡೆ ಹೋಗಲ್ಲ, ಆಮೇಲೆ ಕೆಳಗಡೆ ಬ್ರೇಕ್ ಮಾಡುವವರೆಗೂ ಕೂಡ ಮಾರ್ಕೆಟ್ ಕೆಳಗಡೆ ಬರ ಅಂತ ನಮ್ಗೆ ಹೇಳಿದೆ. ಓಕೆ, ಈ ಒಂದು ಏನಾದಪ್ಪ ಅಂದ್ರೆ ರೆಸಿಸ್ಟೆನ್ಸ್ ಇರ್ತಕ್ಕಂಥದ್ದು ಸಪೋರ್ಟ್ ಆಗಿ ಕ್ರಿಯೇಟ್ ಆಗಿರೋದ್ರಿಂದ ಇದು ಮೇನ್ ಇಂಪಾರ್ಟೆಂಟ್ ಅಂತ ನಿಮ್ಗೆ ನಾನು ಮೊದಲೇ ಹೇಳಿದೆ. ಓಕೆ, ಸೊ ಮಾರ್ಕೆಟ್ ಇವತ್ತಿನ ತರ ಅದೇ ಮಾಡಿದೆ. ಫಸ್ಟ್ ಈ ಒಂದು ಡೋಜಿ ಕ್ಯಾಂಡಲ್ ಹತ್ರ ಟಾಪ್ ದಲ್ಲ ಓಪನ್ ಆಗಿ ಮಾರ್ಕೆಟ್ ಕೆಳಗಡೆ ಬಂದು ಈ ಒಂದು ಸಪೋರ್ಟ್ ಅನ್ನ ತಗೊಂಡು ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗಿ ಡೈರೆಕ್ಟ್ ಆಗಿ ಈ ಒಂದು ಡೋಜಿ ಕ್ಯಾಂಡಲ್ ಹೈ ಬ್ರೇಕ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಎಲ್ಲೋದಪ್ಪ ಅಂದ್ರೆ ಈ ಒಂದು ಕ್ಯಾಂಡಲ್ ಏನಾಗಿದಪ್ಪ ಅಂದ್ರೆ ಹೈ ಅನ್ನ ರೀಚ್ ಮಾಡಿದೆ. ಅಂದ್ರೆ ನಿಯರೆಸ್ಟ್ ಆಗಿ 25,000ಕ್ಕೆ ನಿಯರ್ ಬರ್ತಕ್ಕಂಥ ಚಾನ್ಸಸ್ ಮಾರ್ಕೆಟ್ ಅಲ್ಲಿ ಇವತ್ತ ತೋರಿಸಿದೆ. ಸೊ ಮಾರ್ಕೆಟ್ ಅಲ್ಲಿ ಏನಾಗಿದಪ್ಪ ಅಂದ್ರೆ ಇವಾಗ ಒಂದು ಡೋಜಿ ಕ್ಯಾಂಡಲ್ ಆಗಿರೋದ್ರಿಂದ ಅದು ಒಂದು ದೊಡ್ಡದು ಡೋಜಿ ಕ್ಯಾಂಡಲ್ ಆಗಿರೋದ್ರಿಂದ ಮಾರ್ಕೆಟ್ ಏನಾಗುತ್ತಪ್ಪ ಅಂದ್ರೆ ಈ ಒಂದು ಇಲ್ಲಿ ಇರ್ತಕ್ಕಂಥದ್ದು ಒಂದು ಮೇನ್ ಸಪೋರ್ಟ್ ಈ ಒಂದು ಏರಿಯಾ ಬ್ರೇಕ್ ಮಾಡುವಂತರೂ ನೀವು ಪುಟ್ ಅನ್ನ ನೀವು ಥಿಂಕ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಓಕೆ, ಪುಟ್ ಅನ್ನ ನೀವು ಥಿಂಕ್ ಮಾಡಕ್ ಹೋಗ್ಬೇಡ್ರಿ. ಒಂದು ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಪುಟ್ ತಗೋರಿ, ಯಾಕಪ್ಪ ಪುಟ್ ತಗೊಂಡ್ರು ಕೂಡ ಭಾಳ ಹೋಲ್ಡ್ ಮಾಡ್ಲಕ್ ಹೋಗ್ಬೇಕಪ್ಪ ಅಂದ್ರೆ ಸಡನ್ ಆಗಿ ಬಯರ್ಸ್ ಬಂದ್ಬಿಡ್ತಾರೆ. ಓಕೆ, ಸೊ ಅದಕ್ಕೆ ಏನ್ ಮಾಡ್ರಪ್ಪ ಅಂದ್ರೆ ಕಾಲ್ ತಗೋತಕ್ಕಂಥ ಚಾನ್ಸಸ್ ಸ್ವಲ್ಪ ನೀವು ಲಕ್ಷ ಕೊಟ್ಟು ನೋಡ್ರಿ. ಒಂದು ಮಾರ್ಕೆಟ್ ಇಲ್ಲಿ ಏನಾದ್ರು ಓಪನ್ ಆಯ್ತಪ್ಪ ಅಂದ್ರೆ ಮಾರ್ಕೆಟ್ ಸ್ವಲ್ಪ ಕೆಳಗಡೆ ಬಂದು ಈ ಒಂದು ಏರಿಯಾಕ್ಕೆ ಸಪೋರ್ಟ್ ತಗೊಂಡ್ ಓಕೆ ಸಪೋರ್ಟ್ ತಗೊಂಡು ಕನ್ಸಲ್ಟೇಷನ್ ಆಗಿ ಮೇಲ್ಗಡೆ ಇದನ್ನು ಏನಾದ್ರು ಬ್ರೇಕ್ ಮಾಡ್ಕೊಂಡ್ರೆ ಓಕೆ ಈ ಹಾಯನ್ನ ಬ್ರೇಕ್ ಮಾಡ್ಕೊಂಡ್ರೆ ನಮ್ಗೆ ನೆಕ್ಸ್ಟ್ ಹಾಯ್ ಯಾವಾಗ ಸಿಗುತ್ತಪ್ಪ ಈ ಒಂದು ಏರಿಯಾ ನಮ್ಗೆ ನೆಕ್ಸ್ಟ್ ಹಾಯ್ ಸಿಗುತ್ತೆ 25,000 ಆಮೇಲೆ 20,000 1 ಅವರ್ ಅದನ್ನು ಕೂಡ ಬ್ರೇಕ್ ಮಾಡ್ಕೊಂಡ್ರೆ ನಮ್ಗೆ ಡೈರೆಕ್ಟ್ ಯಾವ್ದಪ್ಪ ಅಂದ್ರೆ 25,000
25,250 ಹೋಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಓಕೆ, ಇದನ್ನ ನಾವು 50 ಮಿನಿಟ್ಸ್ ಟೈಮ್ ನೋಡ್ಕೊಂಬಂದ್ರೆ ತುಂಬಾ ಈಸಿ ಆಗಿರುತ್ತೆ ನೋಡಿ. ನಿಮ್ಗೆ ಒಂದು ಹೇಳಿದೆ ಮಾತು. ಓಕೆ, ಒಂದು ಟ್ರೆಂಡ್ ಲೈನ್ ಇದೆ, ಟ್ರೆಂಡ್ ಲೈನ್ ಅನ್ನ ಸಪೋರ್ಟ್ ಕಂಡೀಷನ್ ಮಾರ್ಕೆಟ್ ಹೋಗುತ್ತೆ ಅಂತ ಹೇಳಿದೆ. ಓಕೆ, ಇಲ್ಲಿ ನಾನೊಂದು ಇಲ್ಲಿ ಒಂದು ಟ್ರೆಂಡ್ ಲೈನ್ ನಾನು ಮಾಡಿದೆ, ಹೌದಾ? ಸೊ ಒಂದು ಟ್ರೆಂಡ್ ಲೈನ್ ಮಾಡಿದೆ. ಆಮೇಲೆ ಈ ಮಾರ್ಕೆಟ್ದಲ್ಲಿ ಟ್ರೆಂಡ್ ಲೈನ್ ನಾವು ಯಾವ ರೀತಿ ಹಾಕಿರ್ತೀವೋ ಅದೇ ರೀತಿ ಏನಾಗಿಲ್ಲಪ್ಪ ಮಾರ್ಕೆಟ್ ಯಾವ್ದು ಕಂಟಿನ್ಯೂಸ್ ಯಾವ ರೀತಿ ಹಾಕಿರ್ತೀವಿ ಯಾವ್ದು ಕೆಲಸ ಆಗಲ್ಲ. ಸ್ವಲ್ಪ ನಾವು ಅಡ್ಜಸ್ಟ್ ಮಾಡ್ಕೊಂತ ಹೋಗ್ಬೇಕು. ಓಕೆ, ಆಮೇಲೆ ನಮ್ಗೆ ಏನ್ ಹೇಳಿದಪ್ಪ ಅಂದ್ರೆ ಮಾರ್ಕೆಟ್ ಎಲ್ಲಿವರೆಗೂ ಇದು ಬ್ರೇಕ್ ಮಾಡಂಗಿಲ್ಲ ಈ ಒಂದು ಏರಿಯಾ. ಓಕೆ, 24,300 ಯಾಕಪ್ಪ ಅಂದ್ರೆ ಈ ಒಂದೇನೋ ಆರ್ಡರ್ ಬ್ಲಾಕ್ ಇತ್ತಲ್ಲ, ಇದು ಬೇರೆ ಆರ್ಡರ್ ಬ್ಲಾಕ್. ಈ ಬೇರೆ ಆರ್ಡರ್ ಬ್ಲಾಕ್ ಅನ್ನ ಬ್ರೇಕ್ ಮಾಡ್ಕೊಂಡು ಮಾರ್ಕೆಟ್ ಮೇಲ್ಗಡೆ ಸಸ್ಟೈನ್ ಆಗಿತ್ತು. ಬ್ರೇಕ್ ಮಾಡ್ಕೊಂಡು ಮಾರ್ಕೆಟ್ ಸಸ್ಟೈನ್ ಆಗಿರೋದ್ರಿಂದ ಮಾರ್ಕೆಟ್ ಈ ಒಂದು ಹಾಯ್ಕೆ ಓಪನ್ ಆಗಿ ಸ್ವಲ್ಪ ಕನ್ಸೋಲೇಷನ್ ಆಗಿ ಮಾರ್ಕೆಟ್ ಸೀದಾ ಕೆಳಗಡೆ ಬಂದಿದೆ. ಆಮೇಲೆ ಸ್ವಲ್ಪ ಕನ್ಸೋಲೇಷನ್ ಮಾಡ್ಕೊಂಡು ಮಾರ್ಕೆಟ್ ಸೀದಾ ಸಡನ್ ಆಗಿ ಹೋಗಿ ಮತ್ತೆ ಇದನ್ನು ಒಂದು ಕೂಡ ಏನಾಗಿದಪ್ಪ ಹೈ ಬ್ರೇಕ್ ಮಾಡ್ಕೊಂಡು ಇಲ್ಲಿ ಇರ್ತಕ್ಕಂಥ ಎಲ್ಲಾ ಸ್ಟಾಪ್ ಲಾಸ್ ಅನ್ನ ಹಿಟ್ ಮಾಡಿ ಆಮೇಲೆ ಮಾರ್ಕೆಟ್ ಏನಾಗಿದಪ್ಪ ಮೇಲ್ಗಡೆ ಹೋಗಿದೆ. ಮತ್ತೆ ಮೇಲ್ಗಡೆ ಹೋಗಿ ಇಲ್ಲಿ ಹೈ ಇರ್ತಕ್ಕಂಥದ್ದು ಇಲ್ಲಿನೂ ಕೂಡ ಏನಾಗಿದಪ್ಪ ಈ ಒಂದು ಸ್ಪೇಸ್ ಈ ಸ್ಪೇಸ್ ಹೋಗಿದಿಲ್ಲ, ಇಲ್ಲಿ ಏನಾಗಿದಪ್ಪ ಪ್ರಾಫಿಟ್ ಬುಕ್ ಆಗಿರುತ್ತೆ. ಓಕೆ, ಸೊ ಪ್ರಾಫಿಟ್ ಬುಕ್ ಆಗಿರೋದು ಮಾರ್ಕೆಟ್ ಸಡನ್ ಆಗಿ ಫಾಲೋ ಆಗಿದೆ. ಓಕೆ, ಸೊ ಈ ಒಂದು ನಾವು ಇದನ್ನು ನೋಡ್ಕೊಂಡ್ರೆ ಪ್ಯಾಟರ್ನ್ ನೋಡ್ಕೊಂಡ್ರೆ ಇಲ್ಲಿ ಒಂದು ಸ್ವಲ್ಪ ಇದಿದೆ, ಇದು ಏನಪ್ಪ ಅಂದ್ರೆ ಕೆಳಗೆ ಸಪೋರ್ಟ್ ಇದೆ. ಆಮೇಲೆ ಇಲ್ಲಿ ಏನಪ್ಪ ಟ್ರೆಂಡ್ ಲೈನ್ ಬಂದಿದೆ, ಹೌದಾ? ಇಲ್ಲಿ ಒಂದು ಟ್ರೆಂಡ್ ಲೈನ್ ಬಂದಿದೆ. ಎಲ್ಲಿ ಈ ಟ್ರೆಂಡ್ ಲೈನ್ ಬೇಡ, ನಿಮ್ಗೆ ಸರಿಯಾಗಿರ್ತದೆ ನೀಟಾಗಿರ್ತಕ್ಕಂಥ ಟ್ರೆಂಡ್ ಲೈನ್ ಹಾಕಿ. ಇಲ್ಲಿನೂ ಕೂಡ ಒಂದು ಟ್ರೆಂಡ್ ಲೈನ್ ಇದೆ, ಆಮೇಲೆ ಇಲ್ಲಿನೂ ಕೂಡ ಒಂದು ಸಪೋರ್ಟ್ ಇದೆ. ಇಲ್ಲಿ ಸಪೋರ್ಟ್ ಇದೆ. ಸೊ ಇದು ಪ್ಯಾಟರ್ನ್ ಯಾವ ರೀತಿ ಆಗಿದಪ್ಪ ಅಂದ್ರೆ ಸ್ವಲ್ಪ ನೀವು ನೀಟಾಗಿ ನೋಡ್ಕೊಂಡ್ರೆ ಪ್ಯಾಟರ್ನ್ ಚಿಕ್ಕದಾಗಿರ್ತಕ್ಕಂಥ ದೊಡ್ಡದಾಗ್ತದೆ, ಅಂದ್ರೆ ಎಕ್ಸ್ಪಾಂಡ್ ಮತ್ತು ಕಾಂಟ್ರಾಕ್ಟ್ ಆಗ್ತಾ ಬರ್ತಾ ಇದೆ, ಹೌದಾ? ಎಕ್ಸ್ಪಾಂಡ್ ಕಾಂಟ್ರಾಕ್ಟ್ ಆಗ್ತಾ ಬರ್ತಾ ಇದೆ. ಸೊ ಮಾರ್ಕೆಟ್ ಇದೇ ರೀತಿ ವರ್ಕ್ ಮಾಡುತ್ತೆ. ಯಾವತ್ತೂ ಒಂದು ಪ್ಯಾಟರ್ನ್ ಮಾಡ್ಕೋತಾ ಮಾತ್ರ ವರ್ಕೌಟ್ ಮಾಡುತ್ತದೆ. ಓಕೆ, ಸೊ ಈಗ ಮಾರ್ಕೆಟ್ ಏನಾಗಬಹುದಪ್ಪ ಅಂದ್ರೆ ಮಾರ್ಕೆಟ್ ಇಲ್ಲಿ ಏನಾದ್ರು ಓಪನ್ ಆದ್ರೆ ಹೈ ಓದಲ್ಲಿ ಓಪನ್ ಆದ್ರೆ ಸಡನ್ ಆಗಿ ಮಾರ್ಕೆಟ್ ಮೇಲ್ಗಡೆ ಹೋಗ್ಲಿ. ಯಾಕಪ್ಪ ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ಒಂದು ರೆಸಿಸ್ಟೆನ್ಸ್ ತಗೊಂಡಿದೆ, ಇಲ್ಲಿ ರೆಸಿಸ್ಟೆನ್ಸ್ ತಗೊಂಡಿದೆ, ಇಲ್ಲಿ ರೆಸಿಸ್ಟೆನ್ಸ್ ತಗೊಂಡಿದೆ, ಮತ್ತೆ ಇಲ್ಲಿನೂ ಕೂಡ ಒಂದು ರೆಸಿಸ್ಟೆನ್ಸ್ ತಗೊಂಡು ಮಾರ್ಕೆಟ್ ಬರ್ತಾ ಇದೆ. ಮತ್ತೆ ಆಮೇಲೆ ಇಲ್ಲಿ ಸಪೋರ್ಟ್ ತಗೊಂಡಿದೆ, ಮತ್ತೆ ಇಲ್ಲಿನೂ ಕೂಡ ಒಂದು ಸಪೋರ್ಟ್ ತಗೊಂಡಿದೆ. ಅದಕ್ಕೆ ಕೂಡ ಏನಾದ್ರು ಮಾರ್ಕೆಟ್ ಮೇಲ್ಗಡೆ ಹೋಗಿದೆ. ಮಾರ್ಕೆಟ್ ಒಂದ್ ವೇಳೆ ನಾಳೆ ಏನಾದ್ರು ಮಾರ್ಕೆಟ್ ಇಲ್ಲಿ ಏನಾದ್ರು ಓಪನ್ ಆಯ್ತಪ್ಪ ಅಂದ್ರೆ ಮಾರ್ಕೆಟ್ ಫಸ್ಟ್ ಗೆ ಕೆಳಗಡೆ ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇರುತ್ತೆ. ಯಾಕಪ್ಪ ಅಂದ್ರೆ ಇಲ್ಲಿ ಏನಿದಪ್ಪ ಸಪೋರ್ಟ್ ರೆಸಿಸ್ಟೆನ್ಸ್ ಇದೆ. ಓಕೆ, ಮಾರ್ಕೆಟ್ ಕೆಳಗಡೆ ಬಂತಪ್ಪ ಇಲ್ಲಿವರೆಗೂ ಬರ್ಬೋದಪ್ಪ ಅಂದ್ರೆ ಫಸ್ಟ್ ಗೆ ಮಾರ್ಕೆಟ್ ಈ ಒಂದು ರೇಂಜ್ ತನೂ ಬರ್ಬೋದು. ಇದು ರೇಂಜ್ ಮತ್ತೆ ಈ ಒಂದೇನ್ ರೇಂಜ್ ಇದೆನಾ 24,500 ಮತ್ತು 24,600 ಈ ಒಂದೇನ್ ರೇಂಜ್ ಇದೆನಾ ಈ ರೇಂಜ್ ತುಂಬಾನೇ ಇಂಪಾರ್ಟೆಂಟ್ ಇದೆ. ಓಕೆ, ಮಾರ್ಕೆಟ್ ಇಲ್ಲಿ ಬಂದಾಗ ಏನಾಗುತ್ತಪ್ಪ ಸಪೋರ್ಟ್ ಕಂಡೀಷನ್ ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ತುಂಬಾ ಇದೆ. ಅಕಸ್ಮಾತ್ ಮಾರ್ಕೆಟ್ ಮೇಲ್ಗಡೆ ಹೋಯ್ತಪ್ಪ ಅಂದ್ರೆ ಈ ಒಂದು ಏರಿಯಾವರೆಗೂ ಅದ ಇಲ್ಲಿ ಏನ್ ಟ್ರೆಂಡ್ ಲೈನ್ ಇದೆಯಲ್ಲ ಈ ಟ್ರೆಂಡ್ ಲೈನ್ ತನಕ ಮಾರ್ಕೆಟ್ ಹೋಗ್ತಕ್ಕಂಥ ಚಾನ್ಸಸ್ ಅಂದ್ರೆ 25,000 ತನಕನೂ ಮಾರ್ಕೆಟ್ ಹೋಗ್ತಕ್ಕಂಥ ಚಾನ್ಸಸ್ ಇದೆ. ಅಥವಾ ನಾಳೆ ಹೋಗ್ಬೋದು ಅಥವಾ ನೆಕ್ಸ್ಟ್ ಮಂಡೇ ಹೋಗ್ಬೋದು, ಮಾರ್ಕೆಟ್ ಹೋಗ್ತಕ್ಕಂಥ ಚಾನ್ಸಸ್ ತುಂಬಾ ಇದೆ. ಒಂದ್ ವೇಳೆ ಅಕಸ್ಮಾತ್ ಇಲ್ಲಿ ಗ್ಯಾಪ್ ಡೌನ್ ಓಪನ್ ಆದ್ರೆ ಇಲ್ಲಿ ಕ್ಯಾಪ್ ಡೌನ್ ಓಪನ್ ಆದ್ರೆ ಫಸ್ಟ್ ಮಾರ್ಕೆಟ್ ಏನಪ್ಪ ಸಡನ್ ಆಗಿ ಮೇಲ್ಗಡೆ ಬರುತ್ತೆ. ಈ ಒಂದು ಏರಿಯಾದಿಂದ ಕ್ಲೋಸ್ ಆಗಿತ್ತು, ಇಲ್ಲಪ್ಪ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ. ಇಲ್ಲಿ ಬಂದ್ ಖುಷಿದ ಇಲ್ಲಿ ಏನಾಗುತ್ತಪ್ಪ ರೆಸಿಸ್ಟೆನ್ಸ್ ತಗೊಂಡ್ ಕಿಶಿಂದ ಮಾರ್ಕೆಟ್ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಸ್ವಲ್ಪ ಕನ್ಸಲ್ಟೇಷನ್ ಆಗಿ ಮೇಲ್ಗಡೆ ಏನಾದ್ರು ಬಂದ್ ಕಿಶಿಂದ 25,500 ಮೇಲ್ಗಡೆ ಬಂದ್ ಕಿಶಿಂದ ಸ್ವಲ್ಪ ಕನ್ಸಲ್ಟೇಷನ್ ಮೇಲ್ಗಡೆ ಬ್ರೇಕ್ ಆಯ್ತಪ್ಪ ಅಂದ್ರೆ ಮೇಲ್ಗಡೆ ಹೋಗುತ್ತಾ, ಇಲ್ಲಪ್ಪ ಕನ್ಸಲ್ಟೇಷನ್ ಆಗಿ ಮತ್ತೆ ಕೆಳಗಡೆ ಬತ್ತಪ್ಪ ಅಂದ್ರೆ ಈ ಒಂದು ಏರಿಯಾಕ್ಕೆ ಸಪೋರ್ಟ್ ತಗೊಂಡ್ ಕಿಶಿಂದ ಮಾರ್ಕೆಟ್ ಏನಾಗಬಹುದಪ್ಪ ಅಂದ್ರೆ ಇದನ್ನು ಕೂಡ ಸಪೋರ್ಟ್ ಬ್ರೇಕ್ ಮಾಡ್ರೆ ಫಸ್ಟ್ ನಮ್ಗೆ ಏನಾಗುತ್ತಪ್ಪ ಫಸ್ಟ್ ಆಗುತ್ತೆ 25,100 ತನಕ ಕೂಡ ಮಾರ್ಕೆಟ್ ಬರ್ತಕ್ಕಂಥ ಚಾನ್ಸಸ್ ಇದೆ. ಅಥವಾ ಏನಾದ್ರು ಮಾರ್ಕೆಟ್ ಇಲ್ಲೇ ಓಪನ್ ಆಯ್ತಪ್ಪ ಅಂದ್ರೆ ಮಾರ್ಕೆಟ್ ಇಲ್ಲೇ ಇದೇ ಒಂದು ಸ್ಪೇಸ್ ಅಲ್ಲಿ ಮಾರ್ಕೆಟ್ ಓಪನ್ ಆಯ್ತಪ್ಪ ಅಂದ್ರೆ ಮಾರ್ಕೆಟ್ ಏನಾಗಬಹುದಪ್ಪ ಅಂದ್ರೆ ಕರೆಕ್ಟ್ ಆಗಿ ಸಡನ್ ಆಗಿ ಮೇಲ್ಗಡೆ ಹೋಗಿ ಮತ್ತೆ ಕೆಳಗಡೆ ಬಂದು ಈ ರೀತಿ ಕನ್ಸಲ್ಟೇಷನ್ ಆಗಿ ಮತ್ತೆ ಮಾರ್ಕೆಟ್ ಸಡನ್ ಆಗಿ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಬಟ್ ಮೇಲ್ಗಡೆ ಹೋದಾಗ ಈ ಒಂದೇನು ಟ್ರೆಂಡ್ ಲೈನ್ ಇದೆ, ಈ ಟ್ರೆಂಡ್ ಲೈನ್ ಏನಾಗಬಹುದಪ್ಪ ಅಂತಂದ್ರೆ ರೆಸಿಸ್ಟೆನ್ಸ್ ಹಿಟ್ ಮಾಡ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಹೀಗಾಗಿ ನಾಳೆ ನೀವು ಏನ್ ಮಾಡ್ರಪ್ಪ ಅಂದ್ರೆ ಬ್ಯಾಂಕ್ ನಿಫ್ಟಿ ಮತ್ತು ನಿಫ್ಟಿನ ಸರಿಯಾಗಿ ತಪ್ಪು ನೋಡ್ಕೊಂಡು ಮಾಡಿ. ಆಮೇಲೆ ನಾನು ಏನ್ ನಿಮ್ಗೆ ಅನಲೈಸೇಷನ್ ಕೊಡ್ತಾ ಇದ್ದೀನ ಅದೇ ಅನಲೈಸೇಷನ್ ನೀವು ನಂಬೋದು ಬಿಡ್ಬೋದು, ಅದು ನಿಮ್ಮ ಬಿಟ್ಟಿರ್ತದೆ. ಯಾಕಪ್ಪ ಅಂದ್ರೆ ನೀವು ನಾನು ಏನು ಅನಲೈಸೇಷನ್ ಹೇಳ್ತಾ ಮೊದಲು ನೀವು ಬ್ಯಾಕ್ ಟೆಸ್ಟ್ ಮಾಡ್ರಿ, ಬ್ಯಾಕ್ ಟೆಸ್ಟ್ ಮಾಡ್ಕೊಂಡು ಕಿಶನ್ ನೀವು ಸರಿಯಾಗಿ ನೋಡ್ಕೊಳ್ಳಿ. ಇಲ್ಲಪ್ಪ ಸಡನ್ ಆಗಿ ನಾ ಏನು ಹೇಳಿರ್ತಿಲ್ಲ ಅದೇ ರೀತಿ ನಾನು ಹೇಳ್ಬೇಕಂದ್ರೆ ನೀವು ಸ್ವಲ್ಪ ಮೊದಲೇ ಉಸು ಉಳಿತಾ ಇರ್ಬೇಕಂದ್ರೆ ಸ್ವಲ್ಪ ನೀವು ಅವಾಗ ಮಾರ್ಕೆಟ್ ಚೇಂಜ್ ಆದಾಗ ನೀವು ಕೂಡ ಚೇಂಜ್ ಆಗುತ್ತಾ ಇರ್ಬೇಕಿಲ್ಲಪ್ಪ ಚೇಂಜ್ ಆಗಿಲ್ಲಪ್ಪ ಇಲ್ಲಿ ಮಾರ್ಕೆಟ್ ಫಸ್ಟ್ ಆಗ್ತದೆ ಚಾನ್ಸ್ ತುಂಬಾ ಕಡಿಮೆ ಇರುತ್ತೆ. ಸೊ ನನ್ನ ಅನಲೈಸೇಷನ್ ಪ್ರಕಾರ ನೀವು ಏನ್ ಮಾಡಿದಪ್ಪ ಅಂದ್ರೆ ಬ್ಯಾಕ್ ಟೆಸ್ಟ್ ಮಾಡ್ಕೊಂಡು ಕಿಶನ್ ನೋಡಿ ಕಿಶನ್ ಸರಿಯಾಗಿ ಟ್ರೇಡ್ ಮಾಡಿ. ಓಕೆ, ಥ್ಯಾಂಕ್ ಯು.